ನೀವೇನಾದರೂ ಈ ಸೇಲ್ ಟೈಮಲ್ಲಿ ಬಡ್ಜೆಟಲ್ಲಿ ಒಂದು ಒಳ್ಳೆ ಹೆಡ್ಫೋನ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇವತ್ತು ನನ್ನ ಮುಂದೆ ಎರಡು ಬ್ರ್ಯಾಂಡಿಂದು ಟ್ರೂ ವೈರ್ಲೆಸ್ ಇಯರ್ಬಡ್ ಇದೆ. ಒಂದು ಬೋಟ್ ಅವ್ರದ್ದು ಏರ್ಡೋಪ್ಸ್ 121 Pro Plus ಅಂತ, ಮತ್ತು ಇನ್ನೊಂದು ರಿಯಲ್ಮಿ ಬಡ್ಸ್ T110 ಅಂತ. ಈ ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿರುವಂಥ ಇಯರ್ಬಡ್ಸ್ಗಳು. ಬೋಟಿಂದು ಏರ್ಡೋಪ್ಸನ್ನು ಈ ಸೇಲ್ ಟೈಮಲ್ಲಿ ₹1200 ಒಳಗಡೆನೆ ಪರ್ಚೇಸ್ ಮಾಡ್ಬೋದು. ನಂಗೆ ಅನ್ನಿಸ್ದಂಗೆ ಇನ್ನೂ ಕಡಿಮೆಗೆ ಬಂದರೂ ಬರುತ್ತೆ. ₹1000 ಒಳಗೆ ಲಿಸ್ಟ್ ಆದರೂ ಸಹ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ರಿಯಲ್ಮಿ ಬಡ್ಸ್ T110 ಸದ್ಯಕ್ಕೆ ₹1500 ಇದೆ. ಈ ಸೇಲ್ ಟೈಮಲ್ಲಿ ಮೋಸ್ಟ್ಲಿ ₹1300 ರೇಂಜಿಗೆ ಬರ್ಬೋದು ಅಂತ ಕಾಣುತ್ತೆ. ಕಾದ್ ನೋಡೋಣ. ನಾನಿವತ್ತು ಈ ಎರಡು ಬಡ್ಸ್ಗಳನ್ನು ಯೂಸ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟಾಗಿ ಕಂಪೇರ್ ಮಾಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಎರಡು ಬಡ್ಸ್ಗಳದ್ದು ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದ್ರೆ ಈ ಎರಡರಲ್ಲೂ ಕೂಡ USB Type-C ಪೋರ್ಟ್ ಸಿಗ್ತಾ ಇದೆ. ಲುಕ್ ಅಂಡ್ ಫೀಲ್ ವೈಸು ಬೋಟಲ್ಲಿ ನಮಗೆ ಡ್ಯೂಯಲ್ ಟೋನ್ ಫಿನಿಶ್ ಸಿಗ್ತಾ ಇದೆ. ಕೆಳಗಡೆ ಮ್ಯಾಟ್ ಫಿನಿಶು, ಮೇಲ್ಗಡೆ ಒಂದು ರೀತಿ ಕ್ರೋಮ್ ಫಿನಿಶು, ಒಂದು ರೀತಿ ಪ್ರೀಮಿಯಂ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಈ ಕಡೆ ರಿಯಲ್ಮಿದು ಗ್ಲಾಸಿ ಫಿನಿಶು, ಹೆವಿ ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇನಪ್ಪ ಅಂದರೆ ಬೋಟಿಂದು ಕೇಸಲ್ಲೇ ಒಂದು ಸಣ್ಣ ಡಿಸ್ಪ್ಲೇ ಇಂಡಿಕೇಟರ್ ಕೊಟ್ಟಿದ್ದಾರೆ. ಈ ಕೇಸಲ್ಲಿ ಎಷ್ಟು ಬ್ಯಾಟ್ರಿ ಇದೆ ಅಂತ ಪರ್ಸೆಂಟೇಜ್ನಲ್ಲಿ ಇಲ್ಲೇ ನೋಡ್ಕೊಂಡ್ಬಿಡ್ಬೋದು. ಜೊತೆಗೆ ಇಂಡಿವಿಜುವಲ್ ಬಡ್ಸ್ನಲ್ಲಿ ಎಷ್ಟು ಬ್ಯಾಟ್ರಿ ಇದೆ ಅಂತ ಕೂಡ ನಮಗೆ ತೋರಿಸುತ್ತೆ. ಚಾರ್ಜ್ ಆಗ್ತಾ ಇದ್ರೆ ಇಲ್ಲೇ ತೋರಿಸುತ್ತೆ. ಹೆವಿ ಯೂಸ್ ಆಗುತ್ತೆ. ನಾವು ಫೋನನ್ನು ತೆಗೆದುಬಿಟ್ಟು ನೋಡಬೇಕು ಬ್ಯಾಟ್ರಿಗೆ ಅನ್ನೋ ಅವಶ್ಯಕತೆನೇ ಇಲ್ಲ. ಮತ್ತು ಈ ರಿಯಲ್ಮಿನಲ್ಲಿ ಬರೀ ಒಂದು ಸಣ್ಣ LED ಇಂಡಿಕೇಟರ್ನ ಕೊಟ್ಟಿದ್ದಾರೆ. ಆ ಮುಖಾಂತರ ಎಷ್ಟು ಬ್ಯಾಟ್ರಿ ಇದೆ ಅಂತ ನಾವೇ ಗೆಸ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಇದರೊಳಗಿರುವಂಥ ಬಡ್ಸ್ನ ಕ್ವಾಲಿಟಿ ಎರಡು ಕೂಡ ತುಂಬ ಸಿಮಿಲರ್ ಅಂತೀನಿ. ಎರಡು ಕೂಡ ತುಂಬ ಲೈಟ್ ವೆಯ್ಟನ್ನು ಹೊಂದಿರುವಂಥ ಬಡ್ಸ್ಗಳು. ಎರಡು ಕೂಡ ತುಂಬ ಚೆನ್ನಾಗಿದೆ ಅಂತೀನಿ ಆಯಿತಾ. ಕಿವಿಗೆ ಎರಡು ಕೂಡ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೋತವೆ. ನೀವು ಹಾಕೊಂಡು ವರ್ಕೌಟ್ ಮಾಡ್ತಿದ್ದೀರಾ ಅಂದರೂ ಸಹ ಅಷ್ಟು ಈಸಿಯಾಗಿ ಕೆಳಗೆ ಬಿದ್ದೋಗಲ್ಲ. ಮತ್ತು ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ಈ ಸಿಲಿಕಾನ್ ಟಿಪ್ಸನ್ನು ಚೇಂಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಮಗೆ ಬೋಟಲ್ಲಿ ಒಂದರಲ್ಲಿ 2 ಮೈಕ್ರೋಫೋನ್ ಸಿಗ್ತಿದೆ. ಟೋಟಲ್ 4 ಮೈಕ್ರೋಫೋನ್ ಸಿಕ್ಕರೆ ಈ ರಿಯಲ್ಮಿನಲ್ಲಿ ಕೇವಲ 2 ಮೈಕ್ರೋಫೋನ್, ಟೋಟಲ್ 2 ಮೈಕ್ರೋಫೋನ್ ಸಿಗ್ತಾ ಇದೆ. ಮತ್ತು ಬೋಟಲ್ಲಿ ಡೆಡಿಕೇಟೆಡ್ LED ಇಂಡಿಕೇಟ್ರು ಬಡ್ಸಲ್ಲೂ ಸಹ ಇದೆ. ಆ ರೀತಿ ಯಾವುದೇ ಇಂಡಿಕೇಟರ್ ನಮ್ಗೆ ಇದರಲ್ಲಿ ಸಿಗ್ತಿಲ್ಲ. ಮತ್ತು ಎರಡೂ ಸಹ IPXY ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥ ಬಡ್ಸ್ಗಳು. ಸೊ ಸ್ವಲ್ಪ ಸ್ವೆಟ್ ಆದರೂ ಸಹ ಏನೂ ಆಗೋದಿಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಬೋಟಿಂದೇನೋ ಎರ್ಗೊನಾಮಿಕ್ ಡಿಸೈನ್ ಅಂತ ಆಯಿತಾ. ಸೊ ಮೆಜಾರಿಟಿ ಆಫ್ ದ ಇಂಡಿಯನ್ಸ್ ಕಿವಿಗೆ ತಕ್ಕಂಗೆ ಇದನ್ನು ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಡ್ಯೂಯಲ್ ಟೋನ್ ಜೊತೆಗೆ ಸಿಗ್ತಿದೆ. ಎರಡೂ ಕೂಡ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬ ಸಿಮಿಲರ್ ಅಂತೀನಿ. ನನಗೆ ಪ್ಲಸ್ ಪಾಯಿಂಟ್ ಅನಿಸಿದ್ದು ಈ ಬೋಟಲ್ಲಿರುವಂಥ ಡಿಸ್ಪ್ಲೇ. ಸೊ ನಾವು ಫೋನ್ ನೋಡೋ ಅವಶ್ಯಕತೆ ಇಲ್ಲ, ಇಲ್ಲೇ ಬ್ಯಾಟ್ರಿ ಎಷ್ಟಿದೆ ಅಂತ ಕಂಪ್ಲೀಟಾಗಿ ತಿಳ್ಕೊಂಡ್ಬಿಡ್ಬೋದು. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಬೋಟಲ್ಲಿ ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. ರಿಯಲ್ಮಿನಲ್ಲಿ ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. ಎರಡೂ ಕೂಡ ತುಂಬ ಚೆನ್ನಾಗಿದೆ. ಸುಮಾರು ಒಂದು 10 ಮೀಟರ್ ದೂರ ಇದ್ದರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ. ನಾವೆಲ್ಲೂ ಕೂಡ ಕನೆಕ್ಟಿವಿಟಿ ಇಶ್ಯೂನ ಫೇಸ್ ಮಾಡಿಲ್ಲ. ಬೋಟಲ್ಲಿ ನಮಗೆ ಇನ್ಸ್ಟ್ಯಾಂಟ್ ವೇಕ್ ಪೇರ್ ಟೆಕ್ನಾಲಜಿ ಇದೆ. ತುಂಬ ಫಾಸ್ಟಾಗಿ ನಿಮ್ಮ ಡಿವೈಸ್ಗೆ ಪೇರ್ ಆಗುತ್ತೆ. ಇವನ್ ರಿಯಲ್ಮಿ ಕೂಡ ಅಷ್ಟೇ ತುಂಬ ಫಾಸ್ಟಾಗಿ ಪೇರ್ ಆಗುತ್ತೆ. ಇನ್ನು ಡ್ರೈವರ್ಸಿಗೆ ಬಂದರೆ ಎರಡರಲ್ಲೂ ಕೂಡ 10 mm ಡ್ರೈವರ್ಸ್ ಇದೆ. ಬೋಟಲ್ಲಿ ಬೋಟ್ ಅವ್ರದ್ದು ಸಿಗ್ನೇಚರ್ ಸೌಂಡ್ ಸಿಗ್ತಾ ಇದೆ ಆಯಿತಾ. ಸೊ ಬ್ಯಾಲೆನ್ಸ್ಡ್ ಆಗಿದೆ. ಬೇಸ್ ಕೂಡ ತುಂಬ ಜೋರಾಗಿದೆ ಮತ್ತು ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ರಿಯಲ್ಮಿನಲ್ಲಿ ಬೇಸ್ ಹೆವಿ ಇದೆ ಆಯಿತಾ. ಇದು ಒಂದು ರೀತಿ ಬೇಸ್ ಬೂಸ್ಟ್ ಡ್ರೈವರ್ಸು. ಸೊ ಇದು ಕೂಡ ಚೆನ್ನಾಗಿದೆ. ಎರಡು ಕೂಡ ಕ್ಲಾರಿಟಿ ವೈಸು ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಆಗಲೇ ಹೇಳ್ದಂಗೆ ಬೋಟಲ್ಲಿ ಟೋಟಲ್ 4 ಮೈಕ್ರೋಫೋನ್ಗಳು ಸಿಗ್ತಾ ಇದೆ. ಸೊ ಇದರಲ್ಲಿ ನಮಗೆ ENX ಟೆಕ್ನಾಲಜಿ ಇದೆ ಆಯಿತಾ. ಸೊ ನೀವು ಕಾಲ್ ಮಾಡೋ ಟೈಮಲ್ಲಿ ಕ್ರಿಸ್ಟಲ್ ಕ್ಲಿಯರ್ ವಾಯ್ಸ್ ಕ್ಲಾರಿಟಿ ಸಿಗುತ್ತೆ. ನಾಯ್ಸ್ ಕ್ಯಾನ್ಸಲ್ ಮಾಡುತ್ತೆ ಹೊರಗಡೆ ಇರುವಂಥ ಅನ್ವಾಂಟೆಡ್ ನಾಯ್ಸನ್ನು. ಈ ರಿಯಲ್ಮಿನಲ್ಲಿ ಒಂದು ಬಡ್ಸಲ್ಲಿ ಬರೀ ಒಂದೇ ಮೈಕ್ರೋಫೋನ್ ಇದೆ. ಸೊ ಇದು ಸ್ವಲ್ಪ AI ಯೂಸ್ ಮಾಡಿಕೊಂಡು ENC ಮುಖಾಂತರ ಆಯಿತಾ. ಸೊ ಸಿಂಗಲ್ ಮೈಕು, ಕಾಲ್ ಕ್ಲಾರಿಟಿ ಪರವಾಗಿಲ್ಲ ಆಯಿತಾ, ಚೆನ್ನಾಗಿದೆ. ಇದು ಕೂಡ ಒಂದು ಲೆವೆಲಿಗೆ ಕ್ಲಿಯರಾಗಿ ಕೇಳುತ್ತೆ. ಬಟ್ ಸಿಂಗಲ್ ಮೈಕ್ ಆಗಿರೋದ್ರಿಂದ ಈ ಲೆವೆಲ್ಗೆ ಇಲ್ಲ ಅಂತೀನಿ ಸ್ವಲ್ಪ ಆಯಿತಾ. ಹೆವಿ ಜಾಸ್ತಿ ಅಲ್ಲ, ಸ್ವಲ್ಪ. ಇನ್ನು ಲೇಟೆನ್ಸಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಬೋಟಲ್ಲಿ ನಮಗೆ ಗೇಮ್ ಮೋಡ್ ಇದೆ. ಅದಕ್ಕೆ ಬೀಸ್ಟ್ ಮೋಡ್ ಅಂತಾರೆ ಬೋಟ್ ಅವರು. ಸೊ ಬಲ್ಗಡೆ ಬಡ್ಸನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಬೀಸ್ಟ್ ಮೋಡು ಆನ್ ಆಗುತ್ತೆ. ಸೊ ಇದೇನಪ್ಪ ಮಾಡುತ್ತೆ ಅಂದರೆ 50 ಮಿಲಿಸೆಕೆಂಡ್ನಲ್ಲಿ ನಿಮಗೆ ಗೇಮ್ ಪ್ಲೇ ಆಡಬೇಕಾದ್ರೆ ಹೆವಿ ಕಡಿಮೆ ಲೇಟೆನ್ಸಿಯನ್ನು ಕೊಡುತ್ತೆ. ಸೊ ಗನ್ ಶಾಟ್ಗೂ ಮತ್ತು ನಿಮ್ಮ ಕಿವಿಗೆ ಕೇಳೋದಕ್ಕೂ ತುಂಬ ಜಾಸ್ತಿ ಡಿಲೇ ಇರಲ್ಲ. ಸೊ ಹೆವಿ ಫಾಸ್ಟಾಗಿ ನಿಮಗೆ ಕೇಳುತ್ತೆ. ಬಟ್ ಈ ಕಡೆ ರಿಯಲ್ಮಿನಲ್ಲಿ ಸ್ವಲ್ಪ ಲೈಟಾಗಿ ಡಿಲೇ ಫೀಲ್ ಆಗ್ಬೋದು. ಆ ರೀತಿ ಯಾವುದೇ ಗೇಮ್ ಮೋಡ್ ಇದರಲ್ಲಿಲ್ಲ. ಒಟ್ಟಿಗೆ ಪರವಾಗಿಲ್ಲ. ಬಟ್ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಲೈಟ್ ಡಿಲೇ ಫೀಲ್ ಆಗ್ಬೋದು ನಿಮಗೆ. ಇನ್ನು ಬ್ಯಾಟ್ರಿ ಲೈಫಿಗೆ ಬಂತು ಅಂದರೆ ಬೋಟಲ್ಲಿ ಇನ್ಕ್ಲೂಡಿಂಗ್ ದ ಕೇಸ್ ನೀವು 100 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಅದೇ ರಿಯಲ್ಮಿನಲ್ಲಿ ಇನ್ಕ್ಲೂಡಿಂಗ್ ದ ಕೇಸ್ ಕೇವಲ
38 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಒಂದು ರೀತಿ ಅರ್ಧಕ್ಕಿಂತ ಕಡಿಮೆ ಬ್ಯಾಟ್ರಿ ಬ್ಯಾಕಪ್ಪನ್ನು ರಿಯಲ್ಮಿ ನೀಡುತ್ತೆ. ನಮ್ಮ ದೇಶದ ಬ್ರ್ಯಾಂಡು ಬೋಟ್ ಅವರು ಈ ವಿಷಯದಲ್ಲಿ ಸೂಪರ್ ಅಂತೀನಿ. ಇನ್ನು ಫಾಸ್ಟ್ ಚಾರ್ಜಿಂಗ್ ಕೂಡ ಅಷ್ಟೇ. ಬೋಟಲ್ಲಿ ನಮಗೆ ಎಸ್ಯಾಪ್ ಚಾರ್ಜಿಂಗ್ ಸಿಗ್ತಾ ಇದೆ. ಬರೀ 5 ನಿಮಿಷ ಚಾರ್ಜ್ ಮಾಡಿದ್ರೆ 100 ನಿಮಿಷಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಇನ್ನು ಈ ಕಡೆ ರಿಯಲ್ಮಿ ಕೂಡ ಫಾಸ್ಟ್ ಚಾರ್ಜ್ ಮಾಡುತ್ತೆ. 10 ನಿಮಿಷ ನೀವು ಚಾರ್ಜ್ ಮಾಡಿದ್ರೆ 3 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಎರಡು ಕೂಡ ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಇದಿಷ್ಟು ಈ ಎರಡೂ ಬಡ್ಸಿಂದು ಕೆಲವೊಂದು ಮೈನ್ ಫೀಚರ್ಸ್ ಆಯಿತಾ. ನನಗೆ ತುಂಬ ಡಿಫ್ರೆನ್ಸ್ ಅನಿಸಿದ್ದು ಇದರಲ್ಲಿರುವಂಥ ಸಣ್ಣ ಡಿಸ್ಪ್ಲೇ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಕಾಲಿಂಗ್ ಟೈಮಲ್ಲಿ ಆಯಿತಾ. ಸೊ ಇದು ರಿಯಲ್ಮಿನೂ ಮಾಡುತ್ತೆ, ಬಟ್ ಪ್ಯಾಸಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆಯಿತಾ. ಸೊ ಬೆಟರ್ ಅನಿಸಿದ್ದು ನನಗೆ ಈ ಬೋಟಲ್ಲಿ ಟೋಟಲ್ 4 ಮೈಕ್ರೋಫೋನ್ ಇರೋದ್ರಿಂದ, ಕ್ವಾಡ್ ಮೈಕ್ ಇರೋದ್ರಿಂದ ಆಬ್ವಿಯಸ್ಲಿ ಬೆಟರ್ ಒಂದು ನಾಯ್ಸ್ ಕ್ಯಾನ್ಸಲೇಷನ್ನ ಮಾಡುತ್ತೆ. ಜೊತೆಗೆ ತುಂಬ ಬ್ಯಾಲೆನ್ಸ್ಡ್ ಆಗಿದೆ ಬೋಟು. ಇದು ಕೂಡ ತುಂಬ ಚೆನ್ನಾಗಿದೆ. ಕ್ಲಾರಿಟಿಯಲ್ಲಿ ಎರಡೂ ಕೂಡ ಆಲ್ಮೋಸ್ಟ್ ಈಕ್ವಲ್ ಆಗಿದೆ ಅಂತೀನಿ ಆಯಿತಾ. ಎರಡೂ ಕೂಡ ತುಂಬ ಚೆನ್ನಾಗಿದೆ. ಸೊ ನೋಡಿ, ಬಡ್ಜೆಟನ್ನು ನೋಡಿಕೊಂಡು ಈ ಸೇಲ್ ಟೈಮಲ್ಲಿ ಎಷ್ಟು ರೂಪಾಯಿಗೆ ಸಿಗುತ್ತೆ ಅದನ್ನೆಲ್ಲ ನೋಡಿಕೊಂಡು ನೀವು ಡಿಸೈಡ್ ಮಾಡೋದು ಒಳ್ಳೆಯದು. ಸೊ ನಾನಾಗಿದ್ದರೆ ನಮ್ಮ ದೇಶದ ಬ್ರ್ಯಾಂಡು ಬೋಟನ್ನೇ ಪ್ರಿಫರ್ ಮಾಡ್ತಾ ಇದ್ದೆ. ಸೊ ಕ್ರೋಮ್ ಫಿನಿಶ್ನ ಜೊತೆಗೆ ಸಿಗುತ್ತೆ ನೋಡಿ. ರಿಯಲ್ಮಿ ನಿಮಗೆ ಬಿಟ್ಟಿದ್ದು, ಒಟ್ಟಿಗೆ ರೇಟ್ ನೋಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ ಆಯಿತಾ. ಸೊ ನಂಗೆ ಅನ್ನಿಸ್ದಂಗೆ ಬೆಲೆನೇ ಮ್ಯಾಟ್ರ್ ಆಗೋದು ಆಯಿತಾ, ದುಡ್ಡೇ ಮ್ಯಾಟ್ರ್ ಆಗೋದು ಆಯಿತಾ. ಸೊ ಅದರಿಂದ ಕಡಿಮೆ ದುಡ್ಡಿಗೆ ಯಾರು ಒಳ್ಳೆ ಫೀಚರ್ನ ಕೊಡ್ತಾ ಇದ್ದಾರೆ ಅದನ್ನು ನೋಡಿಕೊಂಡು ನೀವು ಚೂಸ್ ಮಾಡಿದ್ರೆ ಒಳ್ಳೇದು ನಂಗೆ ಅನ್ನಿಸ್ದಂಗೆ. ಸೊ ಇದಿಷ್ಟು ಈ ಎರಡೂ ಬಡ್ಸಿಂದು ಕಂಪ್ಯಾರಿಸನ್. ನಿಮ್ಗೆ ಇವೆರಡರಲ್ಲಿ ಯಾವ್ದು ಇಷ್ಟ ಆಯಿತು, ಯಾವುದ್ರ ಲುಕ್ ಇಷ್ಟ ಆಯಿತು, ಪ್ರತಿಯೊಂದನ್ನು ಕಾಮೆಂಟ್ ಮಾಡಿ ನೋಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.